Welcome back to the 40th session of the Manu's administration. So this will be the last session related to the political thinker ಮನು ಅವರ ಕೊನೆಯ ಒಂದು ಸೆಷನ್ ಆಗಿರುತ್ತೆ. ಆಡಳಿತದ ಬಗ್ಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಏನಂತ ತಿಳ್ಕೊಳ್ತಾ ಹೋಗೋಣ. ಮನು ಅವರ ಆಡಳಿತದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾನು ಈ ಸೆಷನ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. Manu's ideas on the administration reflect the modern concept of decentralization of administrative powers. ಮನು ಅವರ ಒಂದು ಮಾಡರ್ನ್ ಕಾನ್ಸೆಪ್ಟ್, ಇವತ್ತಿನ ದಿನ ನಾವು ಮಾಡರ್ನ್ ಕಾನ್ಸೆಪ್ಟ್ಸ್ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಅಬೌಟ್ ದ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ವೇ ಹೌ ದ ಪವರ್ಸ್ ಹ್ಯಾಸ್ ಬಿನ್ ಟೋಟಲಿ ಡಿಸೆಂಟ್ರಲೈಸ್ಡ್. ಸೆಂಟ್ರಲೈಸೇಷನ್ ಆಫ್ ದಿ ಪವರ್ನ ನಾವಿಲ್ಲಿ ಕಾಣ್ತಾ ಇಲ್ಲ, ಡಿಸೆಂಟ್ರಲೈಸೇಷನ್ನ ಕಾಣ್ತಾ ಇದ್ದೀವಿ. ಪಂಚಾಯತ್ ಲೆವೆಲ್ಲು, ತಾಲೂಕ್ ಪಂಚಾಯತು, ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಇದೆಯಲ್ವಾ. ಸೊ ಅದೇ ಥರದ್ದು ಮನು ಅವ್ರಿಗೂ ಸಹ ನನ್ನ ಆಡಳಿತದ ಮೇಲೆ ಸೆಂಟ್ರಲೈಸೇಷನ್ಗಿಂತ ಡಿಸೆಂಟ್ರಲೈಸೇಷನ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಪವರ್ಸಲ್ಲಿ ಹೆಚ್ಚಿನ ಒಂದು ಏನಿತ್ತು ಅಭಿಪ್ರಾಯ, ಒಲವನ್ನೋದು ಇತ್ತು. ಸೊ ಫೆಡರಲಿಸಮ್ ಈಸ್ Manu's ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಆರ್ಗನೈಸೇಷನ್ ಆಫ್ ದ ಸ್ಟೇಟ್. Federalism is also one of the greatest concept which has been given by him. Federalism, once again, it is a distribution of the powers, especially into the social life. So his rule is very much like the president of the modern republic, with the difference that he is to be a man of culture and spiritual sensitiveness. ಹೇಗಿದೆ ಅವರದ್ದು ಒಂದು ರೂಲು ಅಂತ ಹೇಳಿದ್ರೆ, ಇವಾಗ ಪ್ರೆಸಿಡೆಂಟ್ ರೋಲ್ ಹೇಗಿದೆಯೋ ಸ್ಟೇಟ್ ಆಫ್ ರಿಪಬ್ಲಿಕ್ಕಲ್ಲಿ, ಅದೇ ರೀತಿಯಾಗಿ ಕಿಂಗ್ನ ರೂಲ್ ಅನ್ನೋದು ಸಹ ಅಲ್ಲಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ದ ಡಿಫ್ರೆನ್ಸ್ ವಾಟ್ ದೇ ಕಮ್ ಅಕ್ರಾಸ್ ಇಸ್ ಬಿಟ್ವೀನ್ ದ ಟು ಬಿ ಅ ಮ್ಯಾನ್ ಆಫ್ ಕಲ್ಚರ್ ಆ್ಯಂಡ್ ದ ಸ್ಪಿರಿಚುವಲ್ ಸೆನ್ಸಿಟಿವ್ನೆಸ್. ಅದರಲ್ಲಿ ಮಾತ್ರ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ಮನು, ಇಟ್ ವಾಸ್ ದ ಡ್ಯೂಟಿ ಆಫ್ ದ ಕಿಂಗ್ ಟು ಎನ್ಶ್ಯೂರ್ ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ ಆಫ್ ಹಿಸ್ ಪೀಪಲ್ ಆ್ಯಂಡ್ ಟು ಪ್ರೊವೈಡ್ ಆನ್ ಹಾನೆಸ್ಟ್ ಆ್ಯಂಡ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ to the satisfaction of all the people. He is also saying that the king has to ensure about the ಅಲ್ಲಿ ಶಾಂತಿ ಸಮೃದ್ಧಿ ಅನ್ನೋದನ್ನು ಸಹ ನಾನು ನೆನೆಸಿರ್ಬೇಕಾಗತ್ತೆ ರಾಜನ ಒಂದು ರಾಜ್ಯದಲ್ಲಿ. ಆ್ಯಂಡ್ ಹಾನೆಸ್ಟ್ ಮತ್ತು ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಸಹ ನಾನು ಇರಬೇಕಾಗುತ್ತೆ. ವೈ ದಿಸ್ ಹಾನೆಸ್ಟ್ ಆ್ಯಂಡ್ ದಿ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಇಸ್ ರಿಕ್ವೈರ್ಡ್ ಸೊ ದಟ್ ದ ಪೀಪಲ್ ವಿಲ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್. ಇನ್ ದ ನೆಕ್ಸ್ಟ್ there are three important constituent elements what we come across under the Manu's state concept of state. Okay, so the main concern of Manu's administration was to provide a harmonious social and political life according to circumstances that were existing in then society, the Dan society anta helbittu. So ಏನೆಲ್ಲ ಇರ್ತಾ ಇತ್ತು, that has to be, his administration is very much concerned about the harmonious relationship. In what factors? It is about the social and the ಪೊಲಿಟಿಕಲ್ ಫ್ಯಾಕ್ಟರ್ಸ್. ಸಾಮಾಜಿಕ ಮತ್ತು ರಾಜಕೀಯ ಒಂದು ಸರ್ಕಮ್ಸ್ಟೆನ್ಸಸ್ ಏನಿರುತ್ತೋ ಅದರಲ್ಲಿ ಬಹಳ ಹಾರ್ಮೋನಿಯಸ್ ಆಗಿರತಕ್ಕಂಥ ಸಂಬಂಧಗಳು ಅಥವಾ ಒಂದು ಸಿಚುಯೇಷನ್ನು, ಸರ್ಕಮ್ಸ್ಟೆನ್ಸಸ್ಸು ಇರಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಮನು ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಹಿ ಸೇಸ್ ಅಬೌಟ್, ಹಿ ಮೆನ್ಷನ್ಸ್ ಅಬೌಟ್ ದ ತ್ರೀ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಹಿಯರ್, ದಟ್ ಈಸ್ ಅಬೌಟ್ ಫಿಸಿಕಲ್, ದಿ ಪೊಲಿಟಿಕಲ್ ಆ್ಯಂಡ್ ದ ಥರ್ಡ್ ಪಾಯಿಂಟ್ ಈಸ್ ಅಬೌಟ್ ದಿ ಸ್ಪಿರಿಚುಯಲ್. ಸೊ ಆಧ್ಯಾತ್ಮಿಕ ಮೂರಕ್ಕೂ ಕೊಡ್ತಾರೆ. ದೈಹಿಕ, ರಾಜಕೀಯ ಮತ್ತು ಆಧ್ಯಾತ್ಮಿಕ ಮೂರು ಕಾನ್ಸ್ಟಿಟ್ಯೂಂಟ್ ಎಲಿಮೆಂಟ್ಸ್, ಅಂಶಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಫಿಸಿಕಲ್ ಅಂತ ಹೇಳಿದಾಗ ಇಟ್ ಈಸ್ ಅಬೌಟ್ ದ ಪಾಪ್ಯುಲೇಷನ್ ಆ್ಯಂಡ್ ದ ಟೆರಿಟರಿ ಇನ್ ಟರ್ಮ್ಸ್. ಸೊ ದ ಸ್ಟೇಟ್ ಹ್ಯಾಸ್ ಬಿನ್ ಕಾನ್ಸ್ಟಿಟ್ಯೂಟೆಡ್ ವಿತ್ ದ ಜನಸಂಖ್ಯೆ ಮತ್ತು ಈ ಕ್ಷೇತ್ರ ಟೆರಿಟರಿ ಅನ್ನೋದು ಅಲ್ಲಿರಬೇಕು ಅಂತ ಹೇಳ್ತಾರೆ. ಪೊಲಿಟಿಕಲ್ ಕಾಂಪ್ರಮೈಸಸ್ ಇಸ್ ನಥಿಂಗ್ ಬಟ್ ದ ಗವರ್ನಮೆಂಟ್. ಆ್ಯಂಡ್ ದ ಥರ್ಡ್ ಪಾಯಿಂಟ್ ಇಸ್ ಅಬೌಟ್ ದ ಎಕ್ಸ್ಪ್ರೆಷನ್ ಆ್ಯಂಡ್ ದ ಎನ್ಫೋರ್ಸ್ಮೆಂಟ್ ಆಫ್ ದ ವಿಲ್. ಆಧ್ಯಾತ್ಮಿಕವಾಗಿರತಕ್ಕಂಥ ಚಟುವಟಿಕೆಗಳು ಅನ್ನೋದು ಅಲ್ಲಿರಬೇಕು, ಅಥವಾ ಜನರ ಒಂದು ಎಕ್ಸ್ಪ್ರೆಷನ್ಸ್ನ ಫ್ರೀಯಾಗಿ ಎನ್ಫೋರ್ಸ್ ಮಾಡ್ತಾ ಇರಬೇಕು, ಒಪಿನಿಯನ್ನ ಮಾಡಬೇಕು ಅಂತ. ಗವರ್ನಮೆಂಟ್ ಈಸ್ ಕಂಪೋಸ್ಡ್ ಆಫ್ ತ್ರೀ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಲೈಕ್ ಹೌ ವಿ ಹ್ಯಾವ್ ಟುಡೇ ಆಲ್ಸೋ. ದೀಸ್ ಆರ್ ನಥಿಂಗ್ ಬಟ್ ದಿ ಆರ್ಗನ್ಸ್ ಆಫ್ ದ ಗವರ್ನಮೆಂಟ್. ಹಿ ಈಸ್ ಮೆನ್ಷನಿಂಗ್ ಇಟ್ ಈಸ್ ಅಬೌಟ್ ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ದಿ ಜುಡಿಷಿಯರಿ. ಸೊ ದೀಸ್ ಆರ್ ದ ತ್ರೀ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ವಾಟ್ ವಿ come across. The spiritual dimensions refer to the freedom from external control or interference and its ability to pursue its own independent line of action. So what is a spiritual dimension? It is about the external control over the interference. So abilities ಮೇಲೆ ಅವರು ಹೇಗೆ ಇಂಡಿಪೆಂಡೆಂಟ್ ಆಗಿ ಅವ್ರ ಲೈನ್ ಆಫ್ ಆ್ಯಕ್ಷನ್ಸ್ನ ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ನೋಡ್ತೀವಿ. ಎಕ್ಸಿಕ್ಯೂಟಿವ್ ಪ್ರಿನ್ಸಿಪಲ್ ಆಫ್ ಕಿಂಗ್ಶಿಪ್, ಡೆಮೊಕ್ರಾಟಿಕ್ ಕ್ಯಾರೆಕ್ಟರ್ ಆಫ್ ಅಡ್ಮಿನಿಸ್ಟ್ರೇಷನ್. ಸೊ ಎಲೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಕಿಂಗ್ಶಿಪ್ ಅಂತ ಹೇಳಿದಾಗ ಅಕಾರ್ಡಿಂಗ್ ಟು ಶಾಂತಿ ಪರ್ವ ಆಫ್ ಮಹಾಭಾರತ. ನೆಕ್ಸ್ಟ್ ನಾನು ನಿಮಗೆ ಶಾಂತಿ ಪರ್ವವನ್ನು ಸಹ ಇದೇ ಆ ಚಾಪ್ಟರ್ಲಿ ತೆಗೆದುಕೊಳ್ತೇನೆ ಕೊನೆಯ ಒಂದು ಭಾಗದಲ್ಲಿ.
In consequence of a prayer to God Brahma by the people for a king, Brahma appointed Manu for the kingship. Even though he was appointed as a king by God Brahma, a divine authority, Manu accepted the kingship only when he was requested and elected by the people. ನಾವೇಲೆಲ್ಲ ಕಲ್ತ್ಕೊಳ್ತಾ ಹೋದ್ವಿ ಇದರಲ್ಲಿ, that the king has been appointed by the Brahma as requested by the people. But still Manu says that the kingship can be accepted only when the people request and the king has been elected through the people. So that means that it is indirectly where the Manu's concept is linked and related to the democracy, the present democracy also. Therefore, the Shanti Parva chapter is a clear proof that Manu wished the elective principle of kingship. So this clearly proves that he was an honest champion of the principle of democracy, though that word was not even known at that time. His aim was the creation of a democratic republic. ಸೊ ಇವ್ರು ಹೇಳ್ತಿದ್ದಾರೆ ಇದರಲ್ಲಿ ಆಗಿನ ಕಾಲಕ್ಕೆ ಡೆಮೋಕ್ರಸಿ ಅನ್ನತಕ್ಕಂಥ ಪದದ ಪ್ರಯೋಗವೇ ಗೊತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲೂ ಸಹ ಅವರು ಈ ಒಂದು ಕ್ರಿಯೇಷನ್ ಥಾಟ್ಸ್ನ ಅವರು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅನ್ನತಕ್ಕಂಥ ಥಾಟ್ಸ್ನ ಮನು ಅವರಿಗೆ ಬಂದಿತ್ತು ಅಂತ ಹೇಳಿದ್ರೆ, ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ಸ್ ವಾಟ್ ಹಿ ಹ್ಯಾಸ್ ಗಿವನ್ ಟು ದಿ ಪೊಲಿಟಿಕಲ್ ಥಾಟ್. ಸಾವರ್ನಿಟಿ ಆಫ್ ದ ಪೀಪಲ್ ಇವತ್ತಿಗೂ ಬಹಳ ಬಹಳ ಒಂದು ಪ್ರಾಮುಖ್ಯತೆಯಾಗಿರತಕ್ಕಂಥದ್ದು. ಯಾವುದೇ ಒಂದು ರಾಜ್ಯವನ್ನು ನಾವು ರಾಷ್ಟ್ರವನ್ನು ಸ್ಟೇಟನ್ನು ಇಫ್ ಯು ವಾಂಟೆಡ್ ಟು ಡಿಕ್ಲೇರ್ ಇಟ್ ಆಸ್ ಎ ಸ್ಟೇಟ್, the state must possess sovereignty. It is none other than the supremacy or the supremacy of the state or sovereign of the people. So Manu felt that it is the duty of the administration to see that in practice the people must enjoy their sovereignty to the maximum possible ways. The authority, the supreme authority has to be enjoyed by the people themselves. ಅವರೇನೇ ತಮ್ಮ ಪರಮಾಧಿಕಾರವನ್ನು ಬಹಳಷ್ಟು ಹೈಯೆಸ್ಟ್ಗೆ ರೀಚ್ ಆಗೋಷ್ಟು ಎಂಜಾಯ್ ಮಾಡಬೇಕು. ದಸ್ ದ ಸೋ ಕಾಲ್ಡ್ ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ದ ಗ್ರೇಟೆಸ್ಟ್ ನಂಬರ್ ವಾಸ್ ಟ್ರೈ ಟು ಪುಟ್ ಇನ್ ಟು ಪ್ರಾಕ್ಟೀಸ್ ಅ ಲಾಂಗ್ ಎಗೋ. ಅಂದರೆ ಗ್ರೇಟೆಸ್ಟ್ ಹ್ಯಾಪಿನೆಸ್ ಅಂದರೆ ಬಹಳಷ್ಟು ಜನರ ಒಂದು ಸಂತೋಷ ಆ ಸಂಖ್ಯೆಗಳ ಆಧಾರದ ಮೇಲೆ, ಮೋಸ್ಟ್ ಮೆಜಾರಿಟಿ ಅಂತ ಹೇಳ್ತೀವಲ್ಲ. ಗ್ರೇಟೆಸ್ಟ್ ಹ್ಯಾಪಿನೆಸ್ ಇಸ್ ದ ಗ್ರೇಟೆಸ್ಟ್ ನಂಬರ್ ಇಸ್ ದ ಮೆಜಾರಿಟಿ ಹ್ಯಾಪಿನೆಸ್ ಆಫ್ ಆಲ್ ದೋಸ್ ಪೀಪಲ್ ಹೂ ಆರ್ ವೆರಿ ಹ್ಯಾಪಿ. Must satisfy his basic needs. The people, let us, must enjoy rights and privileges. They should enjoy their rights and also whatever the privileges which has been given through the king. Must have a representation in the administration. They should have a representation. What is their role in the administration? It is. So to achieve his goal of enjoyment of his sovereignty by the people, Manu took into consideration of the Vedic dharma. ಇವೆಲ್ಲವನ್ನು ಸಹ ಪ್ರೊವೈಡ್ ಮಾಡಲಿಕ್ಕೆ ಅಂದರೆ ಎಂಜಾಯ್ಮೆಂಟ್ ಆ್ಯಂಡ್ ಅಚೀವ್ಮೆಂಟ್ ಆಫ್ ದಿ ಸಾವರ್ನಿಟಿ ಆಫ್ ದ ಪೀಪಲ್, ಅವ್ರು ವಾಪಸ್ ಪುನಃ ಯಾವುದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ವೇದಿಕ್ ಧರ್ಮಗೆ ಅವರು ಹೋಗ್ತಾರೆ. ಟು ಅಚೀವ್ ಹಿಸ್ ಗೋಲ್ ಆಫ್ ಎಂಜಾಯ್ಮೆಂಟ್ ಆಫ್ ಸಾವರ್ನಿಟಿ ಬೈ ದ ಪೀಪಲ್, Manu took into consideration of the Vedic dharma as I just mentioned. By taking this Vedic dharma into consideration, he divided the whole society into 5 big groups. ಇದನ್ನು ಅವ್ರು ಏನು ಮಾಡ್ತಿದ್ದಾರೆ, ದೊಡ್ಡ 5 ಈ ವೇದಿಕ್ ಗ್ರೂಪ್ಸ್ನ ಕನ್ಸಿಡರ್ ಮಾಡ್ತಾ ಹೇಗೆ ಅವರು ಮಾಡಬೇಕು, ಎಂಜಾಯ್ಮೆಂಟ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಇಡೀ ಸಮಾಜವನ್ನು ಒಟ್ಟು 5 ಭಾಗಗಳಾಗಿ ಅಥವಾ 5 ಗುಂಪುಗಳಾಗಿ ಅವರು ರಚನೆಯನ್ನು ಮಾಡ್ತಾರೆ. ಮೊದಲನೆಯ ಗುಂಪು ಬ್ರಾಹ್ಮಣಾಸ್, ಎರಡನೆಯದು ಕ್ಷತ್ರಿಯಾಸ್, ಮೂರನೇದು ವೈಶ್ಯಾಸ್, ನಾಲ್ಕನೆಯದು ಶೂದ್ರಾಸ್, ಮತ್ತೊಂದು ಅವರ್ಣಾಸ್ ಅಂದರೆ ಅನ್ಟಚಬಲ್ಸ್. ನಾವು ಈಗಾಗಲೇ ಅವರ್ಣೀಯರು ಸವರ್ಣೀಯರು ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಅಲ್ಲೂ ಅವರು ಮಾಡಿದ್ದಾರೆ. ಈ ಆಲ್ಸೋ ಫಾಲೋಡ್ ದ ಸನಾತನ ಧರ್ಮ ಅಂದರೆ ಕುಲಧರ್ಮ, ಜಾತಿ ಧರ್ಮ, ದೇಶ ಧರ್ಮ in order to enable the individuals to enjoy the fullest democratic rights of equality and liberty of political, social, religious, civil and economic type. ಸೊ 4 ವರ್ಣಾಸನ್ನು ಸಹ ನಾವಿಲ್ಲಿ ನೋಡಿದ್ವಿ. ಅದಾದಮೇಲೆ ಅವರು ತೆಗೆದುಕೊಳ್ಳದಿರ್ತಕ್ಕಂಥ ಧರ್ಮಗಳನ್ನು, ಕುಲಧರ್ಮ, ಜಾತಿ ಧರ್ಮ. ಕುಲ ಅಂದರೆ ಅವರು ಕುಲದಲ್ಲಿ ಯಾವುದನ್ನು ಹುಟ್ಟಿದಾರೋ ಅದೇ ಕುಲಧರ್ಮ. ಜಾತಿ ಅಂದಾಗ ಬೇಸ್ಡ್ ಆನ್ ದ ಬರ್ತ್. ದೇಶ ಧರ್ಮ ಅಂತ ಹೇಳಿದಾಗ ದಟ್ ಈಸ್ ಅಬೌಟ್ ದ ವೇರ್ ದೇ ಹ್ಯಾವ್ ಬೋರ್ನ್. ಸೊ ಇವೆಲ್ಲದಕ್ಕೂ ಸಹ ಅವರು ಫುಲ್ಲೆಸ್ಟ್ ಡೆಮೊಕ್ರೆಟಿಕ್ ರೈಟ್ಸ್ನ, ಈಕ್ವಾಲಿಟಿ ಆಫ್ ರೈಟ್ಸ್ನ ಅವರು ಕೊಡಬೇಕು ಅಂತ ಹೇಳ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಈಕ್ವಾಲಿಟಿ ಮತ್ತು ಲಿಬರ್ಟಿಯನ್ನು ಅವರು
ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಪೊಲಿಟಿಕಲ್, ಸೋಷಿಯಲ್ ಅಂದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿರತಕ್ಕಂಥ ಎಲ್ಲ ವಿಧಗಳಲ್ಲೂ ಸಹ ನಾನು ಸಂಪೂರ್ಣವಾಗಿರತಕ್ಕಂಥ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ನೀಡಬೇಕು ಅಂತ ಹೇಳಿ ಮನು ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ ದಿಸ್ ವೇ ಮನು ಪ್ರೊಟೆಕ್ಟ್ ದ ಇಂಡಿವಿಜುವಲ್ಸ್ ಟು ಎಂಜಾಯ್ ದರ್ ಸಾವರ್ನಿಟಿ ಇನ್ ದ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಕಲೆಕ್ಟಿವ್ ಕೆಪಾಸಿಟಿ. ಈ ಎಲ್ಲ ರೀತಿಗಳಲ್ಲೂ ಸಹ ನಾನು ಅವರು ಮಾನವನ ಪ್ರತಿಯೊಂದು ಪರಮಾಧಿಕಾರವನ್ನು ಸಂರಕ್ಷಿಸತಕ್ಕಂಥ ಕೆಲಸವನ್ನು ಮನು ಅವರು ಮಾಡ್ತಾ ಇದ್ದಾರೆ. Students, when they ask you about Manu sovereignty, you are supposed to write about the sovereignty. Sovereignty is also has been covered under the administration. Prevention of exploitation by stronger and the weaker. How? ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಫಾರ್ ದಿಸ್ ಪರ್ಪಸ್ ಮನು ಫಾರ್ಮುಲೇಟೆಡ್ 3 kinds ಆಫ್ ದ ಲಾಸ್. ಧರ್ಮದಲ್ಲಿ ಒಂದೇದು ಕುಲಧರ್ಮ. ಅವರವ್ರ ಕುಲಕ್ಕೆ ಯಾವುದು ಬರುತ್ತೋ ಅದೇ ಒಂದು ಕರ್ತವ್ಯವನ್ನು ಅಥವಾ ಅವ್ರ ಕಸಬನ್ನು ಅವರು ಮಾಡ್ಕೊಂಡು ಹೋಗಬೇಕು. ಜಾತಿಗೆ ಬಂದಿರತಕ್ಕಂಥದ್ದು ದೇಶಧರ್ಮ. ಸೊ ನಾನೀಗಾಗಲೇ ಹೇಳ್ದಂಗೆ ಇಟ್ ಈಸ್ ಕುಲಧರ್ಮದಲ್ಲಿ ಎವ್ರಿ ಫ್ಯಾಮಿಲಿ ವಾಸ್ ಗಿವನ್ ಸಾವರಿನ್ ಪವರ್ ಟು ಫ್ರೇಮ್ ಇಟ್ಸ್ ಓನ್ ಲಾಸ್ ಇನ್ ದ ಸ್ಪಿಯರ್ ಆಫ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಇಟ್ಸ್ ಬೇಸಿಕ್ ನೀಡ್ಸ್. ಏನಿರುತ್ತೆ ಬೇಸಿಕ್ ನೀಡ್ಸ್, ಅದನ್ನು ಫಾರ್ಮೇಷನ್ ಆಫ್ ದ ಫ್ಯಾಮಿಲಿ ರೂಲ್ಸ್ ಆಫ್ ದ ಕಂಡಕ್ಟ್, ಚಾಯ್ಸ್ ಆಫ್ ದ ರಿಲಿಜಿಯನ್ ಅಂಡರ್ ಜಾತಿ ಧರ್ಮ, families carrying out similar occupations were grouped together to form a caste. So as I just mentioned about all these things, it is based on the occupation. ಏನು ಮಾಡಬೇಕು, ಅವ್ರ ಕುಲಕಸಬು ಏನಾಗಿರುತ್ತೆ, ಅವರದ್ದು ಫ್ಯಾಮಿಲಿ ರೂಲ್ಸು, ಅವ್ರದ್ದೇ ಆದಂತಹ ಪ್ರಾಕ್ಟೀಸಸ್ ಏನೇನಿರುತ್ತೆ ಅದನ್ನು ಅವರು ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಸೊ ದಟ್ there is no any question of any kind of domination by the stronger people than on the weaker section of the society. ಸ್ಟ್ರಾಂಗರ್ ಅಂತ ಹೇಳಿ ವೀಕರ್ ಸೆಕ್ಷನ್ ಮೇಲೆ ಅಲ್ಲಿ ಮಾಡ್ತಾ ಹೋದರೆ ದೇರ್ ಮೈಟ್ ಬಿ ಅನ್ ಆಬ್ಸೆನ್ಸ್ ಆಫ್ ದ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಇನ್ ದ ಸೊಸೈಟಿ. ಮನುಸ್ಮೃತಿ ಆ್ಯಂಡ್ ಪನಿಷ್ಮೆಂಟ್, ಇದನ್ನು ನಾನು ಈಗಾಗಲೇ ಪನಿಷ್ಮೆಂಟಲ್ಲಿ ಒಂದ್ಸರಿ ಹೇಳಿದೆ. ಇದರಲ್ಲಿ ಡೀಟೇಲ್ ಆಗಿ ನಾವು ಮತ್ತೆ ತಿಳ್ಕೊಳ್ತಾ ಹೋಗ್ತೀವಿ. ಪನಿಷ್ಮೆಂಟ್ ಹೇಗೆ ಕೊಡ್ತಾರೆ ಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ನ್ಯಾಯದ ಚಿತ್ರ ಇದೆ, ಜಡ್ಜ್ಮೆಂಟ್ ಇದೆ, ಅದ್ರ ಜೊತೆಗೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವಾಗಲೂ ಜಯತೆ, ಸತ್ಯವನ್ನೇ ಹೇಳಬೇಕನ್ನತಕ್ಕಂಥ ಚಿತ್ರ, ಇದನ್ನು ಇಲ್ಲಿ ನಿಮಗೆ ಹಾಕ್ಕೊಟ್ಟಿದ್ದೀನಿ. ದಿಸ್ ಇಸ್ ಹೌ ದ ಪನಿಷ್ಮೆಂಟ್ ಆರ್ ದ ಜಡ್ಜಸ್, ದ ಪನಿಷ್ಮೆಂಟ್ ವಿಲ್ ಬಿ ಡಿಕ್ಲೇರ್ಡ್ ಥ್ರೂ ದ ಥಿಂಗ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಪನಿಷ್ಮೆಂಟ್ ಪಿಕ್ಚರ್ ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ದ ಮನುಸ್ imaginary picture also. What does Manu says about the legislature? The legislature being the law-making body, its most important function is to interpretation and initiation of the new legislation. ಸೊ ಹೊಸದಾಗಿ ಯಾವುದೇ ಒಂದು ಕಾನೂನನ್ನು ರಚನೆ ಮಾಡಬೇಕು, ತರಬೇಕು ಅಂತ ಹೇಳಿದಾಗ ದಟ್ ಹ್ಯಾಸ್ ಟು ಬಿ ಫ್ರೇಮ್ಡ್ ಓನ್ಲಿ ಥ್ರೂ ದ ಲೆಜಿಸ್ಲೇಷನ್. ಸೊ ದ ಸೋರ್ಸಸ್ ಆಫ್ ದ ಲಾ, ಹಿ ಸೇಸ್ ದಟ್ ವೇದಾಸ್ ವಿಚ್ ಇಸ್ ಈಕ್ವಲ್ ಟು ಮಾಡರ್ನ್ ಕಾನ್ಸ್ಟಿಟ್ಯೂಷನ್ ಅಲ್ಲ. ಆಗಿನ ಕಾಲದ ವೇದಗಳು ಇಂದಿನ ಕಾಲದ ಅಥವಾ ಈಗಿನ ಆಧುನಿಕದ ಸಾಂವಿಧಾನಿಕ ಕಾನೂನಿಗೆ ಸಮಾನ ಅಂತ ಹೇಳ್ತಾರೆ. ದ ಲಾ ಟ್ರೀಟೈಸಸ್ ವಿಚ್ ಕರೆಸ್ಪಾಂಡೆನ್ಸ್ ವಿತ್ ದ ಮಾಡರ್ನ್ ಲೆಜಿಸ್ಲೇಟಿವ್ ಎನಾಕ್ಟ್ಮೆಂಟ್, ಹೇಗೆ ಎನಾಕ್ಟ್ ಮಾಡಬೇಕು ಅನ್ನೋದಕ್ಕೂ ಸಹ ನಾನು ಆಗಿನ ಲಾ ಟ್ರೀಟೈಸಸಲ್ಲಿ ಏನು ಹೇಳ್ತಾರೆ ಅದು ಎನಾಕ್ಟ್ಮೆಂಟ್ಗೆ ನಾವು ಕಾಣ್ತಾ ಇದ್ದೀವಿ. ಕಸ್ಟಮ್ಸ್ ಆಫ್ ದ ಹೋಲಿ ಮ್ಯಾನ್ ವಿಚ್ ಇಸ್ ಈಕ್ವಲ್ ಟು ಪ್ರೆಸಿಡೆಂಟ್, ಅಂದಿನ ಕಸ್ಟಮ್ಸ್ ಇವತ್ತಿನ ಒಂದು ಪ್ರೆಸಿಡೆಂಟ್ಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ. Conscience which is equality in the modern terminology. So the composition of the legislature should be consist of 10 wise men believing the principle of quality rather than quantity. So this discussion on the law and justice provide a holistic perspective to the understanding of society, its culture and its ethos. So this is one of the greatest contributions which has been made by the Manu in his Manusmriti related to the legislature. So whatever we are finding today, everything has been written in the Manusmriti. ಎಕ್ಸಿಕ್ಯೂಟಿವ್ ಬಗ್ಗೆ ಏನು ಹೇಳ್ತಾರೆ, ಕಾರ್ಯಾಂಗ ಅಂತ ಹೇಳ್ತೀವಿ. ಹಿಂದಿನದ್ದು ಅದು ಶಾಸಕಾಂಗ ಆಗಿರುತ್ತೆ. ಸೊ ದಿಸ್ ಇಸ್ ಐಡಿಯಲ್, ಆದರ್ಶ ಶಾಸಕಾಂಗ ಅಂತ ಬೇಕಾದರೂ ನೀವು ಹೇಳ್ಬೋದು. ಎಕ್ಸಿಕ್ಯೂಟಿವ್ ಇಸ್ ಸೋಲೋಲಿ ರೆಸ್ಪಾನ್ಸಿಬಲ್ ಫಾರ್ ಎನಾಕ್ಟ್ಮೆಂಟ್ ಆಫ್ ದ ಲಾಸ್, ಹೇಗೆ ಕಾನೂನನ್ನು ಜಾರಿಗೆ ತರಬೇಕು ಅನ್ನತಕ್ಕಂಥದ್ದನ್ನಲ್ಲಿ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಥ್ರೂ ದ ಕ್ಯಾಬಿನೆಟ್ ಆ್ಯಂಡ್ ದ ಸಿವಿಲ್ ಸರ್ವಿಸ್. ಕ್ಯಾಬಿನೆಟ್ ಅಂತ ಹೇಳಿದಾಗ ಮಂತ್ರಿಮಂಡಲ ಮತ್ತು ಬ್ಯೂರೋಕ್ರಸಿ ಇವತ್ತಿಗೂ ಇದೆ. ದ ಪ್ರಾವಿಷನ್ಸ್ ಫಾರ್ ದ ಡ್ಯೂಟೀಸ್ ಆಫ್ ದ ಕಿಂಗ್ ಆರ್ ಮೆನ್ಷನ್ ಇನ್ ಚಾಪ್ಟರ್ 7 ಆಫ್ ದಿ ಮನುಸ್ಮೃತಿ. ಅಷ್ಟು 18 ಚಾಪ್ಟರ್ಸನ್ನು ನೋಡಿದ್ವಿ. ಅದರಲ್ಲಿ 7ನೇದರಲ್ಲಿ ಇದರ ಬಗ್ಗೆ ಅವರು ಮೆನ್ಷನನ್ನು ಮಾಡಿದ್ದಾರೆ.
Accordingly, the king has 8 kinds of duties. The duties ಬಗ್ಗೆ ಈಗಾಗಲೇ ಹೇಳಿದ್ದೀನಿ. I don't think so I need to repeat all these duties once again. Kindly visit the 39th session. So there you will find all these are concerned with income, ಆದಾಯ, expenditure, ವೆಚ್ಚ, ಮೇಂಟೆನೆನ್ಸ್ ಆಫ್ ಕಂಡಕ್ಟ್ ಆಫ್ ಪರ್ಸನಲ್. ಪರ್ಸನಲ್ ಈಸ್ ಏನು ಹೇಳ್ತೀರಾ, ನೌಕರಶಾಹಿ ಅವರ ಒಂದು ಮೇಂಟೆನೆನ್ಸು, ಬಿಲ್ಡಿಂಗ್ ಆಫ್ ರೋಡ್ಸ್ ಆ್ಯಂಡ್ ದುರ್ಗಾಸ್ and foreign relationships, etc. Manu has mentioned and directed the techniques of war also. ಯುದ್ಧದ ಒಂದು ಇದನ್ನು ಸಹ ಅವರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಕಿಂಗ್ ಶುಡ್ ಆ್ಯಕ್ಟ್ ಅಕಾರ್ಡಿಂಗ್ ಟು ದ ಸಿಚುಯೇಷನ್. ಸಂದರ್ಭಕ್ಕೆ ತಕ್ಕಂತೆ ಅವರಿಲ್ಲಿ ಆ್ಯಕ್ಟನ್ನು ಮಾಡಬೇಕಾಗತ್ತೆ. ಹಿ ಮೇ ಪಾರ್ಡನ್ ಆರ್ ಸೈನ್ ಎನಿ ಟ್ರೀಟಿ ವಿತ್ ಫಾರಿನ್ ಸ್ಟೇಟ್ಸ್. ಎಲ್ಲಿ ಬೇಕಾದರೂ ಅವರು ಟ್ರೀಟೀಸ್ನ ಮಾಡ್ತಾ ಹೋಗ್ಬೋದು ಅಥವಾ ಕ್ಷಮೆಯನ್ನು ಸಹ ಅವರಿಗೆ ಕೊಡ್ಬೋದು. For the smooth running of the administration, the king should form a council of ministers consisting of 7 to 8 ministers holding responsibility for different portfolios. Remember, ಇವತ್ತಿಗೂ ಸಹ ನಾನು ಪೋರ್ಟ್ಫೋಲಿಯೋಸ್ಗೋಸ್ಕರ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾನೆ ಇದ್ದೀವಿ. ಬೆಳಗ್ಗೆ ನ್ಯೂಸಲ್ಲಿ ಬರತಕ್ಕಂಥದ್ದು ಪೋರ್ಟ್ಫೋಲಿಯೋಸ್. Earlier, the king used to distribute the portfolios based on their capability and ability and all. Nowadays, the ruler has to, I mean to say that the leader has to distribute the portfolios depending upon their, demands. ಓಕೆ, ಸೊ ಅದನ್ನು ನಾವು ಯೋಚನೆ ಮಾಡಬೇಕು, ಕಂಪ್ಯಾರಿಸನ್ಸ್ ಮಾಡ್ಕೊಬೋದು. ಎಷ್ಟು ಒಳ್ಳೆಯ ಅರ್ಥದಲ್ಲಿ ಇವರು ಮನುಸ್ಮೃತಿನಲ್ಲಿ ಬರೆದಿದ್ದಾರೆ. ಅದನ್ನು ಸ್ಮೂತ್ನಿಂಗ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಅವತ್ತು ಮಾಡಿದರು. ಇವತ್ತೇನಾಗ್ತಿದೆ, ವಿ ಆರ್ ವಿಟ್ನೆಸ್ಸಿಂಗ್ ಇಟ್. There were 2 important categories of the ministers what we come across here. Royal servants in hereditary principle. Second point is learned, clever and efficient persons. So in Manusmriti, the principles of our appointment of council of ministers were also mentioned here. According to the principles of the categories of the ministers, the principle of tradition, ಸಂಪ್ರದಾಯದ ಒಂದು ಸಾಂಪ್ರದಾಯಿಕ ತತ್ವಗಳು ಅಂತ ಹೇಳ್ತೀರಾ. ಎಬಿಲಿಟಿ ಆರ್ ದ ಕ್ವಾಲಿಫಿಕೇಶನ್, ಅರ್ಹತೆಗಳು. ದ ಟೆಸ್ಟ್ ಆಫ್ ವ್ಯಾಲ್ವರ್ ಆರ್ ದ ಬ್ರೇವರಿ, ಧೈರ್ಯ. The principle of test or examination through the qualification and the principle of objectives. ಯಾವ ರೀತಿಯ ಒಂದು ಅಬ್ಜೆಕ್ಟಿವ್ಸ್ನ ಅವರು ಇಟ್ಕೊಂಡಿದ್ದಾರೆ, ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಎಕ್ಸಿಕ್ಯೂಟಿವ್ ಪಾಯಿಂಟ್ಸ್ ವಿಚ್ ಹ್ಯಾಸ್ ಬಿನ್ ಕವರ್ಡ್ ಇನ್ ದಿಸ್ ಸೆಷನ್. ಸೊ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್, ಜಸ್ಟಿಸ್ ಬೀಯಿಂಗ್ ವೈಲೇಟೆಡ್ ಡಿಸ್ಟ್ರಾಯ್ಸ್. ನ್ಯಾಯ ಅಂತ ಏನು ಹೇಳ್ತಾ ಇದ್ದೀವಿ, ಎಲ್ಲಿ ನೀವು ರೂಲ್ಸನ್ನು ವೈಲೇಟ್ ಮಾಡ್ತೀರಾ, ಅದನ್ನು ನೀವು ಮುರಿತೀರಾ, ನಾನು ಮಾಡೋದಿಲ್ಲ, ರೂಲ್ಸ್ ನನಗಲ್ಲ, ನಿಯಮಗಳು ನನಗಲ್ಲ ಅಂತ ಹೇಳ್ತಿರೋ, ಅಲ್ಲಿ ನ್ಯಾಯ ಅನ್ನೋದು ಇರೋದಿಲ್ಲ. ಬೀಯಿಂಗ್ ಪ್ರಿಸರ್ವ್ಸ್ ದೇರ್ ಫೋರ್ ಜಸ್ಟಿಸ್ ಮಸ್ಟ್ ನಾಟ್ ಬಿ ವೈಲೇಟೆಡ್. ಯಾವುದೇ ಕಾರಣಕ್ಕೂ ನ್ಯಾಯವನ್ನು ನಾವು ವೈಲೇಟ್ ಮಾಡಬಾರ್ದು. ಲೆಸ್ಟ್ ವೈಲೇಟೆಡ್ ಜಸ್ಟಿಸ್ ಡೆಸ್ಟ್ರಾಯ್ಸ್ ಅಸ್. ಸೊ ಅದು ನಮ್ಮನ್ನು ವೈಲೇಟ್ ಮಾಡಿದ್ರೆ ನಾವು ಅದನ್ನು ವೈಲೇಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ 16, the only friend that accompanies man after his justice, all else is lost when the body decay. ಸೊ ನಮ್ಮಲ್ಲಿ ಕೊನೆಯವರೆಗೂ ಉಳ್ಕೊಳ್ತಾ ಹೋಗೋದು ನಮ್ಮ ಬಾಡಿ ಅಂದರೆ ನಮ್ಮ ದೇಹನೂ ಇಲ್ಲದೇ ಇದ್ದಾಗ ಮನುಷ್ಯನ ಸಾವಿನ ನಂತರವೂ ಉಳಿಯತಕ್ಕಂಥದ್ದು ಯಾವುದು, ಆತ ಮಾಡಿರತಕ್ಕಂಥ ನ್ಯಾಯ ಒಂದೇ ಅಂತ ಹೇಳಿ ಮನು ಅವರು ಬಹಳ ಸೊಗಸಾಗಿ ಇದನ್ನು ಹೇಳಿದ್ದಾರೆ. Okay, dear students, here I have given about the Varna system and also about how the Manu has totally divided the society based on the what? I'll just explain. There are 3 important tables what I'm going to explain you all here. Group. ಯಾವ ಥರ ಸಮಾಜವನ್ನು ಗ್ರೂಪ್ಸ್ ಮಾಡಿದರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವರ್ಣ. ಅವ್ರ ಆ್ಯಕ್ಷನ್ಸ್ ಅವ್ರು ಏನು ಮಾಡಬೇಕು ಅಂತ ಹೇಳಿಬಿಟ್ಟು, ಬ್ರಾಹ್ಮಣರ ಕೆಲಸ ಏನಾಗಿರುತ್ತೆ, ಜುಡಿಷಿಯಲ್ ಮತ್ತು ರಿಲಿಜಿಯಸ್ ಅಥಾರಿಟಿ, ಧಾರ್ಮಿಕವಾಗಿರತಕ್ಕಂಥ ಅಥಾರಿಟಿ ಅವ್ರಿಗೆ ಕೊಟ್ಟಿರ್ತಾರೆ. ಅವ್ರ ಸ್ಟೇಟಸ್ ಹೇಗಿರುತ್ತೆ, ಲೀಡರ್ಶಿಪ್ ಆಗಿರುತ್ತೆ, ಸಾಮಾಜಿಕವಾಗಿರುತ್ತೆ, ಅವರು ಲೀಡರ್ಸು ಸಹ ಆಗಿರ್ತಾರೆ. ಯಾರು? ಬ್ರಾಹ್ಮಣರು. ಟೈಪ್ಸ್ ಆಫ್ ಕಲ್ಚರ್ ಅಂತ ಹೇಳಿದಾಗ ಹೈಯೆಸ್ಟ್ ಮಾರಲ್ ರಿನೌನ್ಸಿಂಗ್, ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಗೊತ್ತಿರುತ್ತೆ. ಸೊ ಬೀಯಿಂಗ್ ಎ ಬ್ರಾಹ್ಮಣ್ ಹಿ ನೋಸ್ ದಟ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ಸೊ ದಟ್ ಈಸ್ ವೈ ಇಟ್ ಈಸ್ ದಿ ಹೈಯೆಸ್ಟ್ ಒನ್. ಸ್ಮೃತಿ ರೆಸ್ಟ್ರಿಕ್ಷನ್ಸು ಹೈಯೆಸ್ಟ್ ರೆಸ್ಟ್ರಿಕ್ಷನ್ಸ್ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ. ಕ್ಷತ್ರಿಯಾಗೆ ಪೊಲಿಟಿಕಲ್, ಅವರು ರಾಜಕೀಯದಲ್ಲಿರಬೇಕು, ಕ್ಷತ್ರಿಯಸು ಪ್ರೊಟೆಕ್ಷನ್ನ ಮಾಡಬೇಕು, ಲಾ ಆ್ಯಂಡ್ ಅಥಾರಿಟಿನ ಮೇಂಟೈನ್ ಮಾಡಬೇಕು. ದಟ್ ಈಸ್ ಅ ಸ್ಪಿಯರ್ ಆಫ್ ಆ್ಯಕ್ಷನ್ ಆ್ಯಂಡ್ ದಿ ಸಾವರ್ನಿಟಿ. ಸೊ ಸ್ಟೇಟಸ್, ಇಟ್ ಈಸ್ ಅ ಪೊಲಿಟಿಕಲ್ ಲೀಡರ್ಶಿಪ್. Culture, it is a types of culture: highly moral, wealthy, sensual, strong
ಆ್ಯಂಡ್ ವೆಲಿಯಂಟ್. ಸೊ ಇವರಿಗಿಂತ ಇವರು ಬಹಳ ಮೊರಲ್ ಆಗಿರ್ತಾರೆ. ಕ್ಷತ್ರಿಯರು ಬಹಳ ಸಂಪತ್ತಿರುತ್ತೆ ಇವ್ರ ಹತ್ರ, ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಮೆನಿ ರೆಸ್ಟ್ರಿಕ್ಷನ್ಸ್ ವಿಲ್ ಬಿ ದೇರ್ ಫಾರ್ ದೆಮ್. ವೈಶ್ಯ ಎಕಾನಮಿ, ಎಲ್ಲ ರೀತಿಯ ಒಂದು ರೀತಿಯ ಏನು ಹೇಳ್ತೀರಾ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇಲ್ಲಿ ನಡೀತಾ ಹೋಗುತ್ತೆ, ವ್ಯಾಪಾರ ಸಗಟು ಅನ್ನತಕ್ಕಂಥದ್ದು. ಸ್ಟೇಟಸ್ಸು ಎಕಾನಮಿ, ಸೋಷಿಯಲ್ ಆಯಿತು, ಪೊಲಿಟಿಕಲ್ ಆಯಿತು, ಎಕಾನಮಿ ಆಯಿತು. ಅವ್ರು ಬಹಳ ವೆಲ್ದಿ ಆಗಿರ್ತಾರೆ ವೈಶ್ಯಸು, ರಿಚ್ ಪೀಪಲ್ಲು. ಕಮರ್ಷಿಯಲ್ ಅವೇರಿಯಸ್ ಇರುತ್ತೆ. ಫಾರ್ ದೆಮ್ ಇಟ್ ಈಸ್ ಸಮ್ ರೆಸ್ಟ್ರಿಕ್ಷನ್ಸ್ ವಿಲ್ ಬಿ ದೇರ್. ಶೂದ್ರ ನಾರ್ಮಲ್ ಸೋಷಿಯಲ್ ಲೈಫ್ನ ಲೀಡ್ ಮಾಡ್ತಾರೆ. ಲೀಡರ್ಶಿಪ್ ಆನ್ ಓನ್ ಕಮ್ಯುನಿಟಿ, ಅವ್ರ ಕಮ್ಯುನಿಟಿನಲ್ಲಿ ಅವ್ರು ಲೀಡರ್ಶಿಪ್ನ ತೊಗೊಳ್ಬೋದು. ನಾರ್ಮಲ್ ಹ್ಯೂಮನ್ ಲೈಫ್ನ ಅವ್ರು ಲೀಡ್ ಮಾಡ್ತಾರೆ. ದಟ್ ಮೀನ್ಸ್ ದಟ್ ಆಲ್ ದೀಸ್ ಆರ್ ಆಬ್ಸೆಂಟ್ ಹಿಯರ್. ದೇ ಹ್ಯಾವ್ ನೋ ರೆಸ್ಟ್ರಿಕ್ಷನ್ಸ್ ಅಟ್ ಆಲ್ ಇನ್ ದ ಸ್ಮೃತಿ. ಸೊ ಸವರ್ಣೀಯರು ಅಂದರೆ ಯಾರು ಅಂತ ಹೇಳಿ, ಅನ್ಟಚಬಲ್ಸ್. ಸ್ಯಾನಿಟರಿ, ಹೈಜೀನ್, ಅಥಾರಿಟಿ ಟು ಟೀಚ್ ಪುರಾಣಸ್, ಲೀಡರ್ಶಿಪ್ ಆನ್ ಓನ್ ಕಮ್ಯುನಿಟಿ, ನಾರ್ಮಲ್ ಹ್ಯೂಮನ್ ಲೈಫ್, ನೋ ರೆಸ್ಟ್ರಿಕ್ಷನ್ಸ್. ಸೊ ಇದಕ್ಕೆ ಹೆಚ್ಚಿಗೆ ಒಂದು ಡಿಫ್ರೆನ್ಸ್ ಅನ್ನೋದು ಕಾಣ್ತಾ ಇಲ್ಲ. ಇಲ್ಲಿ ಒಂದನ್ನು ಮಾತ್ರ ಇವರು ಕೊಟ್ಟಿದ್ದಾರೆ ಸ್ಪಿಯರ್ ಆಫ್ ಆ್ಯಕ್ಷನಲ್ಲಿ, ದಟ್ ಈಸ್ ಸ್ಯಾನಿಟರಿ, ಹೈಜೀನ್ ಮತ್ತು ಅಥಾರಿಟಿ ಟು ಟೀಚ್ ದಿ ಪುರಾಣಸ್, ಇವರಿಗೆ ಹೇಳ್ಕೊಡ್ಬೇಕು ಅಂತ. ಸೊ here ಮತ್ತೊಂದು ಟೇಬಲಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದರಲ್ಲಿ ಮಾರಲ್ ಕ್ವಾಲಿಟೀಸ್ನ ಏನು ಹೇಳ್ತಾರೆ, ಬ್ರಾಹ್ಮಿನಲ್ಲಿ ಎಷ್ಟು ಕ್ವಾಲಿಟೀಸ್ ಇರುತ್ತೆ, ಮಾರಲ್ ಕ್ವಾಲಿಟೀಸು, ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಬ್ರಾಹ್ಮಿನವರು ಹೈ ಕ್ವಾಲಿಟೀಸ್ ಇರುತ್ತೆ, ಇಂಟೆಲೆಕ್ಚುಯಲ್ ಕ್ವಾಲಿಟಿನೂ ಹೈ ಇರುತ್ತೆ, ಫಿಸಿಕಲ್ ಕ್ವಾಲಿಟೀಸ್ ಆ್ಯಾವ್ರೇಜ್ ಇರುತ್ತೆ. ಎಕಾನಮಿ ಅಂದರೆ ಬಹಳ ಕಡಿಮೆ ಇದೆ. ರೆಸ್ಪೆಕ್ಟ್ ಲೋ ಅಂತ ಹೇಳಿದಾಗ ಸ್ಮೃತಿನಲ್ಲಿ ಇಲ್ಲಿ ಬರೆದಿರತಕ್ಕಂಥದ್ದು. ಕ್ಷತ್ರಿಯಾಸ್ಗೆ ಮಾರಲ್ ಕ್ವಾಲಿಟೀಸ್ ಹೈ ಇರುತ್ತೆ, ಎವ್ರಿಥಿಂಗ್ ಈಸ್ ಹೈ, ಇಂಟೆಲೆಕ್ಚುಯಲ್ ಕ್ವಾಲಿಟೀಸ್ ಇಸ್ ಹೈ, physical qualities, they have very strong physical quality here. Economic level is high, respect is smriti. So Vaishya average, high, average, very, smriti and customs. Shudra average and maybe low as he respects customary law generally, low, physical quality strong, low, customary laws and smriti. ಇದು ಒಂದು ಟೇಬಲ್ಲು ಯಾರ್ಯಾರಿಗೆ ಎಷ್ಟು ಪನಿಷ್ಮೆಂಟನ್ನು ಕೊಡಬೇಕು ಅಂತ ಹೇಳ್ತಾರೆ ಅಂತ. So the above and the below table show the punishments prescribed by Manusmriti to different types of people according to division of population into 4 groups. Punishments here, Brahmin. ಸೊ ವಾರ್ನಿಂಗ್ ಹೆಂಗೆ ಅಂದರೆ ಸಫಿಷಿಯೆಂಟ್ ವಾರ್ನಿಂಗ್ನ ಕೊಡಬೇಕು. ಫೈನು ಸಹ ಕಲೆಕ್ಟ್ ಮಾಡ್ಬೋದು. ನಾವು ಫೈನ್ ಅಂತ ಹೇಳೋದ್ನಲ್ಲ, ಅವ್ರು ಹೇಗೆ ರಾಜನಿಗೆ ದುಡ್ಡು ಅನ್ನೋದು ಸಿಗುತ್ತೆ ಅನ್ನೋದು. ಸೊ ಫೈನ್ ಮುಖಾಂತರ ವಿಲ್ ಪ್ರೊಡ್ಯೂಸ್ ಪ್ರೊಫೌಂಡ್ ರಿಸಲ್ಟ್ಸ್ as the economic level is low. It is not necessary. These two tables here it is missing. So that will be given in the study material, what it is exactly ಅಂತ ಹೇಳಿಬಿಟ್ಟು. ಆ್ಯಂಡ್ ಕ್ಷತ್ರಿಯದು ಸಫಿಷಿಯೆಂಟ್ ಆಗಿರುತ್ತೆ, ಅದ್ರ ಜೊತೆಗೆ ವಾರ್ನಿಂಗ್ ಸಫಿಷಿಯೆಂಟಾಗಿ ಕೊಡ್ತಾರೆ. ಫೈನ್ ಅಂದರೆ ನೋ ರಿಸಲ್ಟ್ಸ್ as economic position is very high, may be necessary or it may not be necessary. That is another important point to note. Okay, and ವೈಶ್ಯ ಪುವರ್ ರಿಸಲ್ಟ್ಸ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋ ರಿಸಲ್ಟ್ಸ್ as economic position is high, absolutely necessary, not necessary, but may produce results in few cases. ಶೂದ್ರದು no results, impracticable, as the person is unable to pay due to low economic position. Absolutely necessary but may produce poor results. This is absolutely what it is necessary, as this is the only type of punishment that will produce good results. So this is about the thing. I will just let you know what is required and what is not required anta heli. In the conclusion part, I would like to say that Manu is called the father of Indian polity. According to him, preservation of peace and protection of the people is the most important duty of the king. His ideas on the administration appear like the ideas of modern welfare state. There was an explicit division of labor in Manu's system of administration. The society at the time of Manu was composed of different units which were interrelated and interconnected, aiming at the overall development of the society. Fine students, so this is about the conclusion part what I have given now. So ಏನು ಹೇಳ್ತಾರೆ ಅಂತ ಹೇಳಿದಾಗ, ಮನುವನ್ನು ನಾವು ಅತಿ ಹೆಚ್ಚಿನ ಒಂದು ಫಾದರ್ ಆಫ್ ರಾಜಕೀಯ, ಭಾರತದ ರಾಜಕೀಯ ಚಿಂತನೆಯ ಪಿತಾಮಹ ಅಂತ ಕರಿತೀವಿ. ಬಹಳಷ್ಟು ಪ್ರೊಟೆಕ್ಷನ್ನ ಪೀಸನ್ನು ಕೊಟ್ಟಿರತಕ್ಕಂಥವ್ರು ರಾಜನಿಗೆ. ಅವರ ಡ್ಯೂಟೀಸ್ ಬಗ್ಗೆ ಅವರು ಹೇಳ್ತಾ ಬರ್ತಾರೆ. ವೆಲ್ಫೇರ್ ಆಫ್ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡಿವಿಷನ್ ಆಫ್ ದ ಲೇಬರ್ ಬಗ್ಗೆನೂ ಸಹ ಅವರಿಲ್ಲಿ ಮಾತಾಡಿದ್ದಾರೆ. ಸೊ ದಟ್ ಈಸ್ ವೈ ವಿ ಸೇ ದಟ್ ಇಟ್ ಈಸ್ ಟೋಟಲಿ ಇಂಪಾರ್ಟೆಂಟ್ ಟು ಸ್ಟಡಿ ಅಬೌಟ್ ದಿ ಮನು.
ಸೊ ಫೈನ್ ಸ್ಟೂಡೆಂಟ್ಸ್, ಇನ್ ದ ಎಂಡ್ ಆಫ್ ದ ಸ್ಲೈಡಲ್ಲಿ ನಾನು ನಿಮಗೆ ಮನು ಅವರ ಬರ್ತ್ ಬಗ್ಗೆ ನಾನು ನಿಮಗೊಂದು ಸ್ಟೋರಿಯನ್ನು ಹೇಳ್ತೀನಿ ಅಂತ ಹೇಳಿದೆ. ಅವರ ಹುಟ್ಟಿನ ಬಗ್ಗೆ ನಮಗೆ ಜಿಜ್ಞಾಸೆನೇ ಉಳ್ಕೊಂಡಿರೋದ್ರಿಂದ ಏನು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ಒಂದು ವಿಡಿಯೋನ, ಸ್ಮಾಲ್ ವಿಡಿಯೋ ವಿಚ್ ಇಸ್ ಆಫ್ 3 minutes. So I would like to play that. I want all of you to watch this and enjoy. In Hindu scripture, Manu is the first person to appear in the world after each era, after universal destruction. Manu is the root of Sanskrit word Manushya and English man, that is originally derived from Germanic Manus, that comes from the same root as Manu. In Rig Veda, expressions like Father Manu seems to indicate that Manu was already conceived at the time as the progenitor of the human race. Manu is definitely criticized as the father of human race. The main legend associated with Manu is the catastrophic incident of the Great Flood that threatened to destroy all life on earth. Manu found a small fish that begged to be rescued and placed it in a small bowl of water. The fish kept growing so fast and so big that Manu could not keep it anymore. When Manu threw the fish into the ocean, it got even bigger. Manu understood that this fish was none other than Lord Vishnu. Vishnu appeared as his avatar, Matsya, before Manu and warned him about the great flood that was about to come. As per Lord Vishnu's instruction, Manu built a huge boat and stored the male and female of all animals and plant in it. Even the 7 great Saptarishis settled in the ark of Manu. When the flood came, Lord Vishnu appeared as a huge horned fish. Manu's boat was tied to the horn of huge fish that saved him from drowning, and the dangerous storm loomed over his head. Lord Vishnu took Manu to the Himalayas as his boat was tied to a mountain. Manu and the animals were saved from the great flood. When the flood water recovered, Manu released all animals and thanked Lord Vishnu for his help. But Manu could not be a progenitor of a new race of humanity without a female counterpart. Then he prayed to the gods and received a wife named Satyarupa. They are considered as the father and mother of the current human race on earth. Manu was not only the first man but also the first king. All royal lineages in one way or the other descended from it. In addition, Manu is considered the creator of social and moral order. Many texts cite maxims related to various aspects of dharma and attribute them to Manu. In this sense, he always became the Rishi, which revealed the most authoritarian of the Dharma Shastras. In the cosmological sequelation of Hinduism, one day in Brahma's life is divided into 14 periods called Manvantar, each of which lasts 306,720,000 years. In each secondary cycle, the world is recreated and a new Manu seems to become the father of next human race. The current age is considered the 7th cycle of Manu. Thank you guys for watching our video. If you liked it, do like, comment and subscribe if you haven't already. Okay, so student, this is about the story what I was telling you, that there is a story how Brahma has created. ಇದನ್ನೆಲ್ಲ ಸಹ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮೊದಲನೆಯ ಮನುಷ್ಯ ಅಂತಲೂ ಸಹ ಮನು ಅವ್ರನ್ನ ಕರಿತಾ ಹೋಗ್ತೀವಿ. ಹಾಗಾಗಿ ಅದನ್ನು ಸಹ ಹೇಗಾಯಿತು ಅಂತ ನಿಮಗೆ ಒಂದು ಇಮ್ಯಾಜಿನರಿ ಆಯಿತು. ಸೊ ಆಸ್ ಐ ವಾಸ್ ಜಸ್ಟ್ ಟೆಲಿಂಗ್ ಯು ದಟ್ ನಾಟ್ ನೆಸಸರಿ, ದಟ್ ಈಸ್ ನಥಿಂಗ್ ಬಟ್ ಇಂಪ್ರಿಸನ್ಮೆಂಟ್. ಅವ್ರಿಗೆ ಇಂಪ್ರಿಸನ್ಮೆಂಟ್ ಕೊಡಬೇಕಾ ಅಥವಾ ಈ ಕಡೆ ಒಂದು ಕಾಲಮಲ್ಲಿ ಇದು ಬಿಟ್ಟು ಹೋಗಿದೆ. ಯು ಕ್ಯಾನ್ ಮೇಕ್ ಎ ನೋಟ್ ಹಿಯರ್. ದಿಸ್ ಇಸ್ ಅಬೌಟ್ ದಿ ಫಿಸಿಕಲ್ ಪನಿಷ್ಮೆಂಟ್. One here it is about the imprisonment and the physical punishment. So these two you have to make a note. Okay, or else you can have a look in the PPT also. It will be clear there. It will be updated. Thank you students for watching and listening to me. And here we have completed the complete political ideas of the Manu. Okay, and see you all in the Kautilya session.